ಅಂದ್ರೆ 350 ಕುರಿಗಳನ್ನ ನಾವು ಕೇವಲ ಇಬ್ರು ವ್ಯಕ್ತಿಗಳು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಏನು ಕಿರಿಕಿರಿಲ್ಲ. ಅವು ಒಂದಿನ ಡೇ ಆಫ್ ಮಾಡ್ತಾನಂತಂದ್ರು ನೆಕ್ಸ್ಟ್ ಡೇ ನಾ ಇರ್ತೀನಿ ಅದಕ್ಕೆ. ರೈತನಿಗೆ ಈಗ ಒಂದು ಮರಿ ಕೊಡೋ ಬದಲಾಗಿ 2 ಅಥವಾ 3 ಮರಿ ಬಂತಂದ್ರ ಕನಿಷ್ಠ ಬೆಲೆ ಅಂತಂದ್ರ 6,000 to 7,000 ಅಂತೂ ಒಂದ್ ಮರಿ ಮಾರ. ಒಬ್ಬ ಕಳ್ಳ ಹೋಯ್ತಾನ ಅದನ್ನ ಅಷ್ಟು ಬೆಲೆ ಕಡಿಮೆ ಬೆಲೆಗೆ. ನಾರಿ ಸುವರ್ಣ ಪ್ರತಿ 7 ತಿಂಗಳಿಗೊಂದು ಮರಿ ಮತ್ತೆ 2 ರಿಂದ 3 ಅಂತೂ ಕನಿಷ್ಠ ಕೊಡುತ್ತೆ. 2 ಮರಿ ನಮ್ಮಲ್ಲಿ ಅದಾವ. ಈಗ ಅಟ್ಲೀಸ್ಟ್ ನೀವು 6,000 ಇಡ್ರಿ, 4 24,000 ಒಂದು ಕುರಿಯಿಂದ ಲಾಭ ಬರ್ತದೆ. 24 ತಾಸು ಮೇಯ್ಸ್ಕೊಂಡ್ಬರ್ಬೇಕು ಅದೇನಿಲ್ಲ. ಬೆಳಗ್ಗೆ ಒಂದ್ 2-3 ತಾಸು, ಸಾಯಂಕಾಲ 3 ತಾಸು ಇದಕ್ಕೆ ಎತ್ತಿಟ್ಬಿಟ್ರೆ ನೀವು ಆರಾಮಾಗಿ ನೀವು ಲಕ್ಷ ಆದಾಯ ತಗೋಬಹುದು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಾನು ಕಾಲ್ಕಲೇಶ್ವರ ಹಾದಿಮನಿ ಅಂತ. ನಮ್ದು ಗದಗ ಜಿಲ್ಲೆ ಗಜನಾಡ ತಾಲೂಕು ರಾಜೂರ್ ಗ್ರಾಮ. ಎಷ್ಟು ವರ್ಷ ಆಯ್ತು ಸರ್? ಸರ್ 2019ರಲ್ಲಿ ಏನು ಕೋವಿಡ್ ಸಂಕಷ್ಟ ಬಂತು, ಯಾರು ಹೊರಗಡೆ ತಿರುಗಬಾರ್ದು, ಗುಂಪಾಗಿರಬಾರ್ದು ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ನಾವೇನಾದ್ರೂ ನಿಸರ್ಗದ ಜೊತೆಗೆ ಒಡನಾಟ ಬೆಳೆಸಬಹುದಾ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡು 2019ರಲ್ಲಿ ನಾವು ಎಲ್ಲ ಸುಮಾರು ನಮ್ದು ಕೂಡು ಕುಟುಂಬ, ಅವ್ಯಕ್ತ ಕುಟುಂಬ, ಸುಮಾರು ಒಂದು 25 ಜನ ನಾವು ಕುಟುಂಬ ಸದಸ್ಯರದೀವಿ. ನಾವು ಮನೆಯೊಳಗಿರೋದ್ರಿಂದ ಇರೋದಕ್ಕಿಂತ ಇಲ್ಲಿ ನಿಸರ್ಗದೊಳಗಿದ್ರೆ ಅದ್ರ ಒಡನಾಟ ಜಾಸ್ತಿ ಆಗುತ್ತಾ, ಮತ್ತು ನಿಸರ್ಗದ ಜೊತೆಗೆ ಮತ್ತು ಈ ಕೃಷಿ ಜೊತೆಗೆ ನಾವು ಇನ್ನೂ ಹೊಸ ಇನೋವೇಷನ್ ಏನಾದ್ರು ಮಾಡ್ಬೋದಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ನಾವು ಮನೆಯನ್ನು ಬಿಟ್ಕೊಂಡು ಇಲ್ಲಿ ಹೊಲದಲ್ಲಿ ಬಂದು ಈ ತರದ್ದು ಒಂದು ಇನೋವೇಟಿವ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ 2020ರಿಂದ ಶುರು. 2020 ಸರ್, 19 ಡಿಸೆಂಬರ್ ಅದು ಆಕ್ಚುಲಿ. 2020ರಲ್ಲಿ ಕೋವಿಡ್ 19 ಡಿಸೆಂಬರ್ದಲ್ಲಿ ಅವಾಗ ಏನ್ ಲಾಕ್ಡೌನ್ ಆದ ತಕ್ಷಣ ನಾವು ಮನೆಯೊಳಗ ಗುಂಪಾಗಿರಬಾರ್ದು, ಈ ತರದ್ದು ಸಂಕಷ್ಟಗಳು ಬಂದ ಕಾರಣದಿಂದ ನಾವು ಕೃಷಿಯೊಳಗ ಆಗ್ಲೇ ಏನಂತಂದ್ರ ನಮ್ಮ ಕುಟುಂಬ ಕೃಷಿ ಮೇಲೆ ಅವಲಂಬನೆ ಇತ್ತು. ಬಟ್ ಏನಂತಂದ್ರೆ ತುಂಬಾ ಜರ್ಜರಿತರಾಗಿದ್ವಿ ನಾವು. ಏನು ಹೊಸ ಕೃಷಿ ಅಥವಾ ಆಧುನಿಕ ಕೃಷಿ ಅಂತೇಳಿ ತುಂಬಾ ರಾಸಾಯನಿಕಗಳನ್ನು ಹೊಲಗಳಿಗೆ ಬೆಳೆಸಿ ಏನೋ ಕೃಷಿ ಮಾಡಿದ್ರೆ ಕೈ ಸುಟ್ಕೊಳ್ಳುವಂತ ಪರಿಸ್ಥಿತಿ ಇದ್ದಾಗ ನಾವು ಯಾಕೆ ಈ ತರದ್ದು ಏನು ಪಶು ಸಂಗೋಪನೆ ಮೂಲಕನೂ ಕೂಡ ಕೃಷಿ ಒಳಗೆ ನಾವು ಯಾಕೆ ಬದುಕಬಾರ್ದು, ಸ್ವಾವಲಂಬನೆ ಕಂಡುಕೋಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅನುಭವ ಇತ್ತಾ ಸರ್? ಅನುಭವ ನಾವು ಮೊದಲಿಂದ ನಾವು ರೈತನ ಮಕ್ಕಳೇ. ನಾವು ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಕೃಷಿ ಮಾಡ್ತಾ ಇದ್ವಿ. ಈ ಕುರಿ ಸಾಕಾಣಿಕೆ ಇತ್ತು. ಅದ್ರ ಜೊತೆಗೆ ನಾವು ಏನಂತಂದ್ರೆ ಅವರು ಕುರಿಗಳನ್ನೆಲ್ಲ ಮಾರಿಬಿಟ್ಟಿದ್ರು. ಅವರು ಕುರಿಗಳನ್ನೆಲ್ಲ ಮಾರಿದ್ರು. ನಾವು ಕುರಿಗಳನ್ನ ಹೊಸದಾಗಿ ನಾನು ಪರ್ಚೇಸ್ ಮಾಡ್ಕೊಂಡೆ. ಒಂದು 20 ಕುರಿಗಳಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಇವತ್ತು 350 ಕುರಿಗಳ ತನಕ ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ಕೊಂಡಿವಿ. ವಾವ್, ಗ್ರೇಟ್. ನೋಡಿ 350 ಕುರಿ ಅಂದ್ರೆ 20 ಕುರಿಯಿಂದ ಶುರು ಮಾಡಿ 350 ಕುರಿವರೆಗೂ ಮಾಡ್ತಾ ಇದಾರೆ ಅಂತಂದ್ರೆ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು ಕಳೆದ 4-5 ವರ್ಷದಲ್ಲಿ. ಸೊ ಹೇಗಿದೆ ಫಾರ್ಮ್ ಅಂತ ನೋಡ್ತಾ ಹೋಗೋಣ ಬನ್ನಿ ಸರ್, ತೋರಿಸಿ. ಬರ್ರಿ ಸರ್. ಅಂದ್ರೆ ಈಗ 350 ಕುರಿ ಸರ್. ಹಾ ಸರ್. ಯಾವ್ದಾವ್ದು ತಳಿ ಇದೆ ಸರ್ ತಮ್ಮ? ಸರ್ ನಮ್ಮಲ್ಲಿ ನಾರಿ ಸುವರ್ಣ ಇದೆ. ಹಾ ಸರ್. ಪಲ್ಟಾನ್ ಅವರು ನಿಂಬಾಳ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಹಾ ಸರ್. ಅವರು ಡೆವಲಪ್ಮೆಂಟ್ ಮಾಡಿಕೊಟ್ಟಿರ್ತಕ್ಕಂಥ ನಮ್ದು ನಾರಿ ಸುವರ್ಣ ಅಂತ 5 ಕುರಿಗಳನ್ನ ಸಮ್ಮಿಶ್ರಣ ಮಾಡಿ ಒಂದು ಕುರಿಯನ್ನು ಏನೋ ಅಭಿವೃದ್ಧಿ ಪಡಿಸಿಕೊಟ್ರು. ಅದರಲ್ಲಿ ನಮ್ಮಲ್ಲಿ ಬಳ್ಳಾರಿ ಕುರಿ ಇದು ಅಂದ್ರೆ ಡೆಕ್ಕನಿನ ಮತ್ತೆ ಬಂಡೂರ್ ಕುರಿ, ಈ ತರದ್ದು ಎಲ್ಲಾ ಕಾಶ್ಮೀರದ ತಳಿ ಒಂದು ಅವು ಒಟ್ಟು 5 ಕುರಿಗಳ ಜೆನೆಟಿಕ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು ತಳಿ ಸಂವರ್ಧನೆ ಮಾಡಿಕೊಂಡು ಅದೇ ನಾರಿ ಸುವರ್ಣ ಅಂತ. ನಾರಿ ಸುವರ್ಣ ನಿಂಬಾಳ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ಪಲ್ಟಾನ್ ನಲ್ಲಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನಾವು ಈ ತರದ್ದು ಹೊಸದ್ದು ಈ ತರ ಕುರಿ ಏನಂತಂದ್ರ ಹೆಚ್ಚು ಮರಿಗಳನ್ನು ಕೊಟ್ಟಿರ್ಬೇಕು, ನಾನು ಆರ್ಥಿಕವಾಗಿ ಸಸ್ಟೈನಬಿಲಿಟಿ ಸುಸ್ಥಿರತೆ ಇರಬೇಕು ಅನ್ನೋ ಕಾರಣದಿಂದ ನಾವು ನಾರಿ ಸುವರ್ಣ ತಂದಿವಿ ಸರ್. ಸರ್ ಈ ನಿಂಬಾಳ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ಪಲ್ಟಾನ್ ನಲ್ಲಿದೆ ಮಹಾರಾಷ್ಟ್ರದಲ್ಲಿ. ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ನಾರಿ ಸುವರ್ಣ ಏನು ವಿಶೇಷ ಸರ್? ವಿಶೇಷ ಅಂದ್ರೆ ಸರ್ ಅದು ಒಂದು ಕುರಿ ಸುಮಾರು 2 ಅಥವಾ 3 ಮರಿಗಳನ್ನ ಅಥವಾ 4 ಮರಿಗಳನ್ನ ಕೊಡುತ್ತೆ. ಹೌದಾ? ಮತ್ತೆ ಮರಿಗಳಿಗೆ ಸಾಕಾಗುವಷ್ಟು ಹಾಲು ಸಿಗುತ್ತೆ. ನಾವು ಕಮರ್ಷಿಯಲ್ ಆಗಿ ನಮ್ಮ ಲೋಕಲ್ ಸ್ಥಳೀಯ ಕುರಿಗಳದಾವ್ ಸರ್. ಈಗ ನಾವು ಅಮ್ಮಿನಗಡ ವೈಟು ಅಥವಾ ಬಾಗಲಕೋಟ್ ಎಳಗ ಅಂತ ಹೇಳ್ತೀವಿ, ನಾವು ಅಮ್ಮಿನಗಡ ಎಳಗ ಅಂತ ಹೇಳ್ತೀವಿ. ಆ ಕುರಿ ಒಂದೇ ಮರಿ ಹಾಕುದು. ಅದು ಒಂದ್ ಮರಿ ಕೆಂಗೂರಿ ಆದ್ರೂ ಒಂದೇ ಮರಿ ಹಾಕುತ್ತೆ. ಬಟ್ ಇದು ಏನಾಗತ್ತಂದ್ರೆ ಕುರಿ ಮಾಂಸಕ್ಕೆ ಜಗತ್ತಿನಾದ್ಯಂತ ಬೇಡಿಕೆ ಐತಿ. ಹೌದಾ ಸರ್? ಹೌದೌದು, ಇಡೀ ಜಗತ್ತಿನ ತುಂಬಾ ಬೇಡಿಕೆ ಐತಿ ಕುರಿ ಮಾಂಸಕ್ಕೆ. ಅಂತಂದ್ರೆ ಈ ಕೋಳಿ ಮಾಂಸಕ್ಕೂ ಮತ್ತು ಈ ಕುರಿ ಮಾಂಸಕ್ಕೂ ನಾವು ಕಂಪೇರ್ ಮಾಡಿದ್ರೆ ಹೆಚ್ಚು ಪೋಷಕಾಂಶಗಳನ್ನ ಹೊಂದೈತಿ. ಯಾವುದು? ಟಗರು ಅಥವಾ ಕುರಿ ಮಾಂಸ. ಹೌದೌದು, ಅದು ಹೆಚ್ಚು ಪೋಷಕಾಂಶಗಳನ್ನ ಹೊಂದೈತಿ. ನಾವು ಇತ್ತಿತ್ತಲಾಗಿ ಕೆಲವು ಏನಂತಂದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಪೌಲ್ಟ್ರಿ ಫಾರ್ಮ್ ನಿಂದ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಮಾಂಸದಕ್ಕಿಂತ ಈ ಕುರಿ ಮಾಂಸನ ಇಷ್ಟಪಡ್ತೀನಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದು. ಅಂತಂದ್ರೆ ಸಾಕಷ್ಟು ಹಾರ್ಮೋನ್ ಟ್ರೀಟೆಡ್ 42 ದಿನಕ್ಕೆ ನೀವು ಪೌಲ್ಟ್ರಿ ಫಾರ್ಮ್ ನಿಂದ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ನೀವು ಕೋಳಿ ಮಾಂಸನ ಪಡ್ಕೋಬಹುದು. ಬಟ್ ಅದರಿಂದ ಏನಂತಂದ್ರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಅದಾವು. ನಿಮ್ಗೆ ಎಷ್ಟು ನಿಮ್ಗ ಹೆಲ್ತ್ ಬೆನಿಫಿಟ್ ಅದಾವು ಅಷ್ಟೇ ವ್ಯತಿರಿಕ್ತ ಪರಿಣಾಮಗಳು. ಯಾಕಂತಂದ್ರೆ ಲಘು ಬರ್ಬೇಕು ನಮ್ಗೆ, ಹೌದು, ಫಾಸ್ಟ್ ಗ್ರೋತ್ ಆಗ್ಬೇಕು. ಆ ಕಾರಣದಿಂದ ಹಾರ್ಮೋನ್ ಟ್ರೀಟೆಡ್ ಆಗಿ ಅದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗಿ ಇವತ್ತು ನಾವು ಅಸಾಂಕ್ರಾಮಿಕ ರೋಗಗಳಂತ ಹೇಳ್ತೀವಿ. ಅದ್ರೊಳಗೆ ಅದರದ್ದು ಪಾಲ್ದಾರಿಕೆನೂ ಕೂಡ ಐತಿ. ಅಸಾಂಕ್ರಾಮಿಕ ರೋಗಗಳಿಗೆ
ಈ ತರದ್ದು ಏನು ಹಾರ್ಮೋನ್ ಟ್ರೀಟೆಡ್ ಆಹಾರಗಳನ್ನ ನಾವು ತಿನ್ನೋದ್ರಿಂದ ಅದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಇದು ಏನಂತಂದ್ರೆ ನ್ಯಾಚುರಲ್ ಆಗಿ ಏನು ಹಾರ್ಮೋನ್ ಕೊಟ್ಟಿಲ್ಲ, ನ್ಯಾಚುರಲ್ ಆಗಿ ಮೇಯ್ಕೊಂಡು ಚೆನ್ನಾಗಿರ್ತಕ್ಕಂಥ ಮಾಂಸ ನಾವು ಡೆವಲಪ್ಮೆಂಟ್ ಮಾಡ್ಕೋಬಹುದು. ಸೊ ಅಂದ್ರೆ ಕುರಿ ಮಾಂಸಕ್ಕೆ ಹಂಗಾಗಿ ಪ್ರಪಂಚದಾದ್ಯಂತ ಬೇಡಿಕೆ ಜಾಸ್ತಿ. ಹಾ ಸರ್. ಆ ಕಾರಣದಿಂದ ನಾವು ಏನಂತಂದ್ರೆ ಇದು ಕಮರ್ಷಿಯಲ್ ಆಗಿ ವಾಣಿಜ್ಯಕರವಾಗಿ ರೈತನಿಗೆ ಈಗ ಒಂದು ಮರಿ ಕೊಡೋ ಬದಲಾಗಿ 2 ಅಥವಾ 3 ಮರಿ ಬಂತಂದ್ರ ನೀವು ಸಾಧಾರಣ ಬೆಲೆ ಕನಿಷ್ಠ ಬೆಲೆ ಅಂತಂದ್ರ 6,000 to 7,000 ಅಂತೂ ಒಂದ್ ಮರಿ ಮಾರುತ್ತೆ. ಓಕೆ, ಹೌದು, 6,000 to 7,000 ಕನಿಷ್ಠ ಬೆಲೆ. ಇದು ಅತಿ ಯಾವನಂದ್ರು ಒಬ್ಬ ಕಳ್ಳು ಹೋಯ್ತಾನ ಅದನ್ನ ಅಷ್ಟು ಬೆಲೆ, ಕಡಿಮೆ ಬೆಲೆಗೆ. ಆ ಕಾರಣದಿಂದ ನೀವು 3 ಮರಿ 2 ಮರಿ ಹಿಡ್ರಿ ನೀವು ಪ್ರತಿ 7 ತಿಂಗಳಿಗೊಮ್ಮೆ ಮರಿ ಹಾಕತ್ತೆ. ಇನ್ನೊಂದು ವಿಶೇಷತೆ ಅಂತಂದ್ರ ನಾರಿ ಸುವರ್ಣ ಪ್ರತಿ 7 ತಿಂಗಳಿಗೊಮ್ಮೆ ಮರಿ ಹಾಕತ್ತೆ. ವರ್ಷಕ್ಕೊಂದ್ ಮರಿ ನಾವು ನಮ್ಮ ಜವಾರಿ ಕುರಿ ಅಥವಾ ನಮ್ಮ ಸ್ಥಳೀಯ ಕುರಿಗಳು ವರ್ಷಕ್ಕೊಂದ್ ಮರಿ ಹಾಕ್ತಾವ. ಬಟ್ ಈ ಕುರಿ ಹಂಗಲ್ಲ, ಪ್ರತಿ 7 ತಿಂಗಳಿಗೊಮ್ಮೆ ಮರಿ ಹಾಕತ್ತ. ಮತ್ತೆ 2 ರಿಂದ 3 ಅಂತೂ ಕನಿಷ್ಠ ಕೊಡುತ್ತೆ. 2 ಮರಿ ನಮ್ಮಲ್ಲಿ ಅದಾವ ಈಗ ಹಾಕಿದ ಮರಿಗಳು. ಪ್ರತಿ ಎಲ್ಲದಕ್ಕೂ 2 ಮರಿ ಅದು. ಅಟ್ಲೀಸ್ಟ್ ನೀವು 6,000 ಇಡ್ರಿ, 4 24,000 ಒಂದು ಕುರಿಯಿಂದ ಲಾಭ ಬರ್ತದೆ. ಜವಾರಿ ಅಂತಂದ್ರೆ ಹಬ್ಬ ಬಂದ್ರೆ 7,000 8,000 ಒಂದು ವರ್ಷಕ್ಕೆ ನಿರೀಕ್ಷೆ ಮಾಡಬಹುದು. ಈ ತರ ನಾವು ನಾರಿ ಸುವರ್ಣನ ಆ ಕಾರಣದಿಂದ ನಾವು ಬೇರೆ ಬೇರೆ ಕಡೆಗೆ ಎಲ್ಲ ಸರ್ಚ್ ಮಾಡಿ ಇದು ಒಳ್ಳೆ ಆಯ್ಕೆ ಅಂತ ತಿಳ್ಕೊಂಡು ಇದನ್ನ ಮಾಡಿದ್ವಿ ಸರ್. ಗ್ರೇಟ್. ಇದ್ರದೊಂದು ಬೆನಿಫಿಟ್ ಅಂತಂದ್ರೆ ರೈತರಿಗೆ ಇದು ಸರ್ ಇದು ನಾರಿ ಸುವರ್ಣ. ಅದ್ರ ಕಿಡ್ ಸರ್, ಬರ್ರಿ ಸರ್. ಇದು ಎಲ್ಲ ಅದು ಪಾಲಕ ಕುರಿಗಳು, ಇವೆಲ್ಲ ಇಲ್ಲಿ ಪೇರೆಂಟ್ ಕುರಿಗಳು ಅದಾವ ಸರ್. ಇಲ್ಲೇ ಒಂದು ನಾರಿ ಸುವರ್ಣ ಅಡಲ್ಟ್, ಅದಕ್ಕ ಹೆಣ್ಣು ಕುರಿಗಳನ್ನ ಇಲ್ಲಿ ನಾವು ಹಾಕೊಂಡಿವಿ. ಇದು ಮೇಲ್ ಸರ್. ಇಲ್ಲಿ ಮಲ್ಕೊಂಡೈತಿ ನೋಡಿ, ಇದು ಮೇಲ್. ಇದು ಮೇಲ್. ಹೌದು ಸರ್. ಇದು ಅದರ ಸೈಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಅದನ್ನ ಸ್ವಲ್ಪ ಅದಕ್ಕೆ ಇದು ಸುಮಾರು 100-120 kg ಬರುತ್ತೆ ಸರ್. ಗ್ರೇಟ್. ನೋಡಿ, ನಾವು ನಾರ್ಮಲ್ ನಮ್ಮ ಜವಾರಿ ಟಗರ್ ನೋಡ್ತೀವಲ್ಲ, ಅದು 80 ರಿಂದ 90 kg ಬರ್ಬೇಕಂದ್ರೆ ಅಯ್ಯೋ ಹಬ್ಬ ಅಂದ್ ಹೋಯ್ತು ಸರ್. ಬಟ್ ಇದು 100-120 kg ವರೆಗೆ ತೂಕ ಇದೆ ಸರ್. ಎಷ್ಟು ವರ್ಷದ್ದು ಸರ್ ಅದು? ಸರ್ ಈಗ ಅದು 3 ವರ್ಷದ್ದು. 3 ವರ್ಷದ್ದು. ಇದು ಎಲ್ಲ ಫೀಮೇಲ್ ನಾರಿ ಸುವರ್ಣ ಫೀಮೇಲ್ ಸರ್. ಅದು ಇದೆಲ್ಲ ನಾರಿ ಸುವರ್ಣ. ಎಷ್ಟಿದೆ ಸರ್ ನಾರಿ ಸುವರ್ಣ? ನಮ್ಮಲ್ಲಿ ಒಂದು 50 ಕುರಿ ಇದೆ ಸರ್. 50. ಮೊನ್ನೆ ಒಂದು ಇವರು ಹಾಸನದವ್ರು ಒಂದು 40 ಕುರಿ ಓದಿದ್ದಾರೆ ಸರ್. ಇಲ್ಲಿಂದ ನಮ್ಮಲ್ಲಿಂದ. ಅಂದ್ರೆ ನೀವು ಬ್ರೀಡರ್? ಈಗ ಬ್ರೀಡರ್. ಹೌದು ಸರ್, ನಾವು ಬ್ರೀಡರ್. ನಾವು ಡಾರ್ಪರ್, ನಾರಿ ಸುವರ್ಣ, ಅಮೀನ್ಗಢ ವೈಟ್, ಉಸ್ಮಾನಾಬಾದಿ ಬ್ರೀಡರ್. ನಾವು ತಳಿ ಸಂವರ್ಧನೆ ಮಾಡ್ತೀವಿ. ನಮ್ಮ ನಿಸರ್ಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರದಲ್ಲಿ ತಳಿ ಸಂವರ್ಧನೆ ಮಾಡ್ತೀವಿ ನಾವು ಸರ್. ಅಂದ್ರೆ ನೀವು ಬರೀ ಅಂದ್ರೆ ಈಗ ಕುರಿ ಸಾಕಾಣಿಕೆ ಮಾಡಿ ಇಲ್ಲ ಸರ್, ಮಾಮೂಲಿ ನಾವು ಅದನ್ನ ಮಾರಾಟ, ತಳಿ ಸಂವರ್ಧನೆ ಮಾಡಿ ನಾವು ತಳಿಗಳನ್ನ ಕೊಡ್ತೀವಿ ಸರ್. ನೀವು ಸ್ಥಳೀಯ ಕುರಿಯನ್ನ 1 ವರ್ಷ ನೀವು ಮೇಂಟೈನ್ ಮಾಡಿದ್ರೆ ಅದಕ್ಕೆ ಲೇಬರ್ ಹಾಕುವಂತ ಆಹಾರ ನೋಡಿದ್ರ ಅದ್ರ ಲಾಭ ಇಲ್ಲ. ಖರ್ಚು ವೆಚ್ಚ ಜಾಸ್ತಿ. ನಮ್ಗೆ ರೈತರಿಗೆ ಮತ್ತೆ ಕೈ ಸುಟ್ಕೊಳ್ಳುವಂತ ಸಂದರ್ಭಗಳು ಇರ್ತಾವೆ. ವಾಣಿಜ್ಯಿಕವಾಗಿ ನಾವು ವಿಚಾರ ಮಾಡಿದಾಗ ನಾವು ಯಾವ್ದು ಲಾಭದಾಯಕ ಆಗುತ್ತಂತ ಪ್ರತಿಯೊಬ್ಬ ಇವತ್ತು ಮಾಡರ್ನ್ ಮನುಷ್ಯ ಆಧುನಿಕರಣದಲ್ಲಿ ಜೀವಿಸುವಂತ ಹೆಂಗ್ ಇರ್ತಕ್ಕಂಥ ಮಕ್ಕಳೆಲ್ಲ ವಿಚಾರ ಮಾಡೋದು, ನನಗೆ ಲಾಭ ಬೇಕು ಅಂತ. ಅವ್ರು ಕೃಷಿ ಇರ್ಬೋದು, ಯಾವ್ದು ಕೆಲಸ ಮಾಡಿದ್ರು ಕೂಡ ಲಾಭದಾಯಕ ಇರ್ಬೇಕು ಅನ್ನೋಂಥ ಇಂಟೆನ್ಷನ್ ಇಟ್ಕೊಂಡು ಕೃಷಿಗೆ ಇಳಿಯೋದು. ನಾವು ಇದಕ್ಕೆಲ್ಲ ಮಾಡರ್ನ್ ಟಚ್ ಅಪ್ ಕೊಟ್ಟಿವಿ. ನಾವು ಹಳೆ ಪದ್ಧತಿ ಹಂಗ ನಾವು ಗ್ರೇಜಿಂಗ್ ಹೋಗ್ಬೇಕು, 24 ತಾಸು ಮೇಯ್ಸ್ಕೊಂಡ್ಬರ್ಬೇಕು, ಅದೇನಿಲ್ಲ. ಬೆಳಗ್ಗೆ 1-2-3 ತಾಸು, ಸಾಯಂಕಾಲ 3 ತಾಸು ಇದಕ್ಕೆ ಎತ್ತಿಟ್ಬಿಟ್ರೆ ನೀವು ಆರಾಮಾಗಿ ನೀವು ಲಕ್ಷ ಆದಾಯ ತಗೋಬಹುದು. 2019ರಲ್ಲಿ ಬಂದ್ವಿ. ಅದಕ್ಕೂ ಮುಂಚೆ ಏನ್ ಕೆಲಸ ಮಾಡಿ? ನಮ್ದು ಇಲ್ಲಿ ಏನಂತಂದ್ರೆ ದ್ರಾಕ್ಷಿ ತೋಟ ಐತೆ ಸರ್. 6 ಎಕರೆ. ಲೇಬರ್ದು ಎಷ್ಟು ಸಮಸ್ಯೆ ಐತಂತ ಇವತ್ತು ನಿಮ್ಗೆ ಜ್ವಲಂತ ಸಮಸ್ಯೆ ಗೊತ್ತು, ಕೃಷಿ ಕಾರ್ಮಿಕರ ಸಮಸ್ಯೆ. ಯಾಕಂತಂದ್ರ ದ್ರಾಕ್ಷಿ ಅಂತಂದ್ರೆ ಪ್ರತಿದಿನ ನಾವು ಏನಂತಂದ್ರೆ ಅದ್ರ ಜೊತೆ ಒಡನಾಟ ಇರ್ಬೇಕು. ಈಗ ನಾವು ಹೆಂಗ ನಾವು ಹಸು ಸಾಕಾಣಿಕೆ ಮಾಡಿದ್ರೆ ಅದ್ರ ಮೈ ತಿಕ್ಕಿ ಚೆನ್ನಾಗಿ ಹೆಂಗ್ ಜೋಪಾನ ಮಾಡ್ತೀವಿ, ಈ ಕೃಷಿ ಒಳಗೂ ಕೂಡ ಈ ದ್ರಾಕ್ಷಿ ಬೆಳೆ ಅಂತಂದ್ರೆ ಅತಿ ಸೂಕ್ಷ್ಮ ಬೆಳೆ ಅದು. ಪ್ರತಿದಿನ ಅದಕ್ಕೆ ನಾವು ನಿಗಾವಣೆ ಅಂತೀವಿ, ಸರ್ವಲೆನ್ಸ್ ಅಂತಾರೆ. ಸರ್ವಲೆನ್ಸ್ ಅಂತ ಪ್ರತಿದಿನ ಅದಕ್ಕೆ ಏನಾಗೈತೆ ನೋಡ್ಬೇಕು, ನೆಕ್ಸ್ಟ್ ಡೇನ ಅದಕ್ಕೆ ಇಮಿಡಿಯೇಟ್ ಕ್ರಮ ತಗೋಬೇಕು. ಸ್ಪ್ರೇ ಇರುತ್ತೆ, ಮತ್ತೆ ಅದನ್ನ ಚಾಟ್ನಿಂಗ್ ಮಾಡುದು, ಈ ತರದ್ದು ಹಲವಾರು ಚಟುವಟಿಕೆ ಇರೋದ್ರಿಂದ ಲೇಬರ್ದು ಪ್ರತಿದಿನ ಡೇ ಬೈ ಡೇ ಬಹಳ ಪ್ರಮಾಣ ಆಯ್ತು. ನಮ್ಗೆ ತುಂಬಾ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಇಷ್ಟೆಲ್ಲಾ ಸಸ್ಟೈನಬಿಲಿಟಿಗೆ ನಾವು ಹೋರಾಟ ಮಾಡೋದು ಬದಲಾಗಿ ಕುರಿಗಾರ ಹತ್ರ ಹೋದ್ರೆ 350 ಕುರಿಗಳನ್ನ ನೀವು ಜೋಪಾನ ಮಾಡ್ಬೇಕಂತಂದ್ರೆ 6 ರಿಂದ 8 ಮಂದಿ ಬೇಕು. ಒಟ್ಟು 12 ತಿಂಗಳು ಋತುಮಾನದ 12 ತಿಂಗಳನ್ನು ಕಾರ್ಯನಿರ್ವಹಿಸ್ಬೇಕು ಅವರು. 6 ರಿಂದ 8 ಜನ. ಬಟ್ ನಮ್ಮಲ್ಲಿ ಏನಂತಂದ್ರೆ 350 ಕುರಿಗಳನ್ನ ನಾವು ಕೇವಲ ಇಬ್ರು ವ್ಯಕ್ತಿಗಳು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ, ಏನು ಕಿರಿಕಿರಿಲ್ಲ. ಅವು ಒಂದಿನ ಡೇ ಆಫ್ ಮಾಡ್ತಾನಂತಂದ್ರು ನೆಕ್ಸ್ಟ್ ಡೇ ನಾ ಇರ್ತೀನಿ ಅದಕ್ಕೆ.
ಸೊ ಆರಾಮಾಗಿ ನೆಳ್ಳಗ್ ಸರ ಎಲ್ಲಿ ಹೊರಗೆ ಹೋಗಂಗ ಇಲ್ಲ. ನೀವು ನೋಡ್ಬೋದು ಇಲ್ಲಿ ನಮ್ದೇನು ನಾವೇನು ಡಾಂಬಿಕವಾಗಿ ಹೇಳ್ತಾ ಇಲ್ಲ ಏನಿಲ್ಲ. ಆರಾಮಾಗಿ ಒಳಗಡೆಯಿಂದ ರೂಮ್ನಾಗಿದ್ದ ಮಳೆ ಹಚ್ಚಿ ಬೇಕಾದ ಸುರಿದ್ರು ಕೂಡ ಒಳಗಡೆಯಿಂದನೇ ಬರುದು, ಫುಡ್ ಹಾಕೊಳೋದು, ಮುಗಿದೋಯ್ತು. ಏನು ಹೊರಗೆ ಹೋಗು ಬಿಸಿಲಿನ ಪ್ರಶ್ನೆನೇ ಇಲ್ಲ ನಿಮ್ಗೆ. ಅಷ್ಟು ಮಾಡರ್ನ್ ಆಗಿ ಮಾಡ್ಕೊಂಡಿವಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಇದಕ್ಕೆ ಬಿದಿರಿನ ತಟ್ಟೆ ಹಾಕೊಂಡು ಟೆಂಪರೇಚರ್ ಮೇಂಟೈನ್ ಮಾಡೋ ಸಲುವಾಗಿ ಇದು ಟೆಂಪರೇಚರ್ ತಡೆಗಟ್ಟೆ ಸರ್. ಇದು ನೇರವಾಗಿ ಬಿಸಿಲು ಹೌದು, ಇದ್ರ ಮೇಲೆ ತಗಡು ಕೆಳಗಡೆ ಬಿದಿರಿನ ತಟ್ಟೆ ಹಾಕೊಂಡಿ ಸಿಂಪಲ್ ಆಗಿ ಇಡೀ ಇದನ್ನ ನಿರ್ಮಾಣ ಮಾಡಕ ಮ್ಯಾದ್ರ ಅಂತ ಇರ್ತಾರೆ ಸರ್. ಈ ಬಿದಿರಿನ ಕೆಲಸ ಮಾಡೋದು ಕೇವಲ 65,000 ರೂಪಾಯಿದಾಗ ಇದನ್ನ ಶೆಡ್ ಹಾಕೊಟ್ರ. 65,000 ರೂಪಾಯಿ ಇದು ಇಷ್ಟೇ ನಿರ್ಮಾಣ ಮಾಡಕ. ಇದ್ರ ಮೇಲೆ ನಾವು ತಗಡನ್ನ ನಾವು ಸ್ವಂತ ರೊಕ್ಕ ಖರ್ಚು ಮಾಡ್ಕೊಂಡಿವಿ ಸರ್. ಅದು ಬೇರೆ ಸರ್. ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದು ಬಿದಿರಿನ ತಟ್ಟಿ ಒಳಗನ ಸ್ಟಾರ್ಟ್ ಮಾಡಿ ನಾವು. ಜಾಸ್ತಿ ಖರ್ಚು ಬಹಳ ಕಡಿಮೆ ಸರ್. ನಾವು ಯಾಕಂತಂದ್ರೆ ಮೊದಲನೇದ್ದು ಕುರಿಗೆ ನಾವು ಬಂಡವಾಳ ತೊಡಗಿಸ್ಬೇಕಾಯ್ತು. ನೆಕ್ಸ್ಟ್ ಇದನ್ನ ಚಪ್ರ ಮಾಡ್ಕೊಳಕ್ ಅಂದ್ರೆ ಇದ್ರದ್ದು ಎಲಿವೇಟೆಡ್ ಶೆಡ್ ಮಾಡ್ಕೊಳಕ್ ಖರ್ಚು ಮಾಡ್ಬೇಕಾಗಿತ್ತು. ಆ ಕಾರಣದಿಂದ ನಾವು ಸಿಂಪಲ್ ಆಗಿ ಅಂತಂದ್ರೆ ಮೊದಲು ನೆಲದ ಮೇಲೆನೆ ಸ್ಟಾರ್ಟ್ ಮಾಡಿವಿ. 20 ಕುರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾರು. ಇವತ್ತು ನಾವು 350 ಕುರಿಗೆ ರೀಚ್ ಮಾಡಿ ನಾವು ಸರ್. ಅಂದ್ರೆ ಫಸ್ಟ್ 20 ಕುರಿ ಸಾಕ್ದಾಗ್ಲೇ ನೀವು ನಾರಿ ಸುವರ್ಣ, ಡಾರ್ಪರ್ ಅಂತ ಅದು ನಾನೇನಂತಂದ್ರೆ ಸರ್, ಅವಾಗ ನಾನು ಡಾರ್ಪರ್ ಮತ್ತು ನಾರಿ ಸುವರ್ಣ ಯೂಟ್ಯೂಬ್ ನಲ್ಲಿ ನೋಡ್ತಿದ್ದೆ. ನಿಮ್ಮಂತ ಹಲವಾರು ಮಿತ್ರರು ಏನಂತಂದ್ರೆ ಈ ಬಹುಮಾಧ್ಯಮದ ಮಿತ್ರರ ಮೂಲಕ ಯೂಟ್ಯೂಬ್ ನ ನೋಡಿ ಇಷ್ಟು ಕಾಸ್ಟ್ಲಿ ಇರ್ತಾವ ಅಂತ ಹೇಳಿ ಈ ಡಾರ್ಪರ್ ನಾವು ತಳಿ ಸಂವರ್ಧನೆ ಮಾಡಕತ್ತೀವಿ. ಒಂದು ಟಗರಿಗೆ ನೀವು ಹೊರಗಡೆ ಒಂದು ಟಗರ್ ನೀವು ಪರ್ಚೇಸ್ ಮಾಡಕ್ ಹೋದ್ರ ಸುಮಾರು 4 ಲಕ್ಷ ಬೇಕು ನಿಮ್ಗೆ. 4 ಲಕ್ಷ ಒಂದು ಟಗರಿಗೆ ಕಿಮ್ಮತ್ತು. ಹೌದೌದು, ಡಾರ್ಪರ್ ಅದು ಒಂದು ಹುತ್ ಸರ್. ಅದು ಕ್ರೇಜ್. ಅದು ಏನ್ ನೋಡೋಣ ಅಂತ. ಈಗ ನನ್ನ ಪ್ರಶ್ನೆ, ಜಗತ್ತಿನ ಅತ್ಯಂತ ನಮ್ಮ ಕರ್ನಾಟಕದಲ್ಲಿ ಬಂಡೂರು ಕುರಿ ಅಂತ ಹೇಳ್ತಾರೆ. ಬನ್ನೂರು ಅಥವಾ ಬಂಡೂರು ಕುರಿ ಅಂತಾರೆ. ನಮ್ಮ ಕರ್ನಾಟಕದೊಳಗ ಅತ್ಯಂತ ರುಚಿಕಟ್ಟಾದ ಮತ್ತು ಲೀಮ್ ಫ್ಯಾಟ್ ಅಂತ ಹೇಳ್ತೀವಿ ನಾವು. ಅತ್ಯಂತ ಕಡಿಮೆ ಕೊಬ್ಬು ಹೊಂದಿರತಕ್ಕಂತ ಆರೋಗ್ಯಕರ ಮಾಂಸ, ರುಚಿಕಟ್ಟಾದ ಮಾಂಸ ಬಂಡೂರು ನಮ್ಮ ಕರ್ನಾಟಕದ. ಹಂಗ ಇಡೀ ಜಗತ್ತಿನೊಳಗ ಅತ್ಯಂತ ಚೆನ್ನಾಗಿರ್ತಕ್ಕಂತ ರುಚಿಕಟ್ಟಾದ ಮಾಂಸ ಅಂದ್ರ ಡಾರ್ಪರ್ ಸರ್. 1 kg ಮಾಂಸಕ್ಕ ಹೊರಗಡೆ ನೀವು 3,000 ರೂಪಾಯಿ ಪರ್ ಕೆಜಿ ಐತಿ ಔಟ್ ಆಫ್ ಕಂಟ್ರಿ. ನಮ್ಮ ಭಾರತ ದೇಶದಲ್ಲಿ 3,000 1 kg ಮಾಂಸಕ್ಕೆ ತಗೊಂತಾರ ಸರ್. ನಾವು ಮಾರಕತ್ತೀವಲ್ಲ ಸರ್ ಇಲ್ಲೇ ನಮ್ಮಲ್ಲಿ. ಈಗ ನಾವು ಲೈವ್ ಎಕ್ಸಾಂಪಲ್ ಈಗ ನೀವೇನ್ ಹೇಳಿದ್ರಿ ಸರ್, ಇದು ಡಾರ್ಪರ್ ಅನ್ನ ನಾವು ನಾರಿ ಸುವರ್ಣಕ್ಕೆ ನಾವು ಈಗಾಗಲೇ F2 ಜನರೇಷನ್ ಬಂದಿವಿ ನಾವು ಈಗ. ಅಂದ್ರೆ ಡಾರ್ಪರ್ಗೂ ನಾರಿ ಸುವರ್ಣಕ್ಕೆ ಕ್ರಾಸಿಂಗ್ ಮಾಡ್ಕೊಂಡು ಅದರಿಂದ ಮರಿಗಳನ್ನ ತೆಗೆದು ಇಲ್ಲಿದೆ ನೋಡಿ ಸರ್. ಇದು ಡಾರ್ಪರ್ ಮೇಲ್ ಇದೆ ಸರ್. ಈ ಕಡೆ ಬರ್ರಿ ಸರ್. ಡಾರ್ಪರ್ ಇಲ್ಲಿ ಮೇಲಿದೆ. ಹೌದೌದು, ಅದು ಫಿಮೇಲ್ ಸರ್. ಇದ್ರ ಫಿಮೇಲ್, ಅದ್ರ ಕಿಡ್ಸ್ ಸರ್ ಇವೆಲ್ಲ. ಅದ್ರ ಮರಿಗಳು ಇವೆಲ್ಲ. ನಾವು ಪ್ರತಿ ಕೌಂಟರ್ನ ಹೆಂಗ್ ಪ್ಲಾನ್ ಮಾಡ್ಕೊಂಡಿವಿ ಅಂದ್ರ ಒಂದ್ ಕಡೆ ಪೇರೆಂಟ್ಸ್, ಒಂದ್ ಕಡೆ ಅದ್ರ ಕಿಡ್ಸ್. ಯಾಕಂತಂದ್ರ ಮರಿಗಳಿಗೆ ಏನಾಗುತ್ತಂತಂದ್ರ ತಾಯಿ ಕುರಿಗಳ ಜೊತೆ ಮಾಡಿದ್ರೆ ಆಹಾರಕ್ಕಾಗಿ ಸ್ಪರ್ಧೆ ಹೊಡುತ್ತೆ. ಅವು ಪ್ರಾಣಿಗಳಾಗಿರೋದ್ರಿಂದ ತಮ್ಮ ಮರಿಗಳಿಗೆ ತಿನ್ನಿಸ್ಬೇಕಂತ ಪ್ರಜ್ಞೆ ಇರೋದಿಲ್ಲ. ತಮ್ಗೆ ಆಹಾರ ಸಿಕ್ಕರೆ ಸಾಕು. ಆ ಕಾರಣದಿಂದ ಅವು ಕಾಂಪಿಟೇಷನ್ ಮಾಡ್ತಿರ್ತಾವ ಆಹಾರಕ್ಕಾಗಿ. ಮರಿಗಳು ಏನಂತಂದ್ರ ಸಣ್ಣ ಇರ್ತಾವು. ಆ ತಾಯಿ ತಂದಿ ಏನು ಕುರಿಗಳ ಜೊತೆಗೆ ಅವ್ಕ್ ಸ್ಪರ್ಧೆ ಒಡ್ಡಕ್ ಆಗೋದಿಲ್ಲ. ಜೊತೆಗೆ ಮರಿಗಳು ಬೆಳವಣಿಗೆ ಆದಂಗೆಲ್ಲ ನಾವು ಪೂರಕ ಆಹಾರ ಕೊಡ್ಬೇಕು ಅಂತ ಹೇಳ್ತೀವಿ. ಸಪ್ಲಿಮೆಂಟರಿ ಫೀಡಿಂಗ್ ಮಾಡ್ಬೇಕು. ಯಾಕಂದ್ರೆ ಕೇವಲ ತಾಯಿ ಅದೇ ಹಾಲು ಸಾಲೋದಿಲ್ಲ. ನೀವು ಸಪ್ಲಿಮೆಂಟರಿ ಫೀಡಿಂಗ್ ಮಾಡಿದ್ರ ಅಂತಂದ್ರ ಹೆಚ್ಚು ಏನ್ ಮರಿಗಳು ಪೌಷ್ಟಿಕ ಅಥವಾ ದಷ್ಟಮುಷ್ಟ ಆಗಿರ್ತಾವ, ಸ್ಟ್ರಾಂಗ್ ಆಗಿರ್ತಾವ. ನೀವು ಇಲ್ಲೇ ನೋಡ್ಬೋದು ಮರಿಗಳನ್ನ. ನೀವು ಅದ್ರದ್ದು ಆಕಾರ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಚೆನ್ನಾಗದವ ಇಲ್ಲ ಅಂತ. ನೀವನ್ನ ನೋಡ್ಬೋದು ಸಖತ್ತಾಗಿ ಬಂದವು ಅಂದ್ರ ಸಪ್ಲಿಮೆಂಟರಿ ಫೀಡಿಂಗ್ ಮಾಡ್ತೀವಿ ನಾವು. ತಾಯಿ ಹಾಲನ್ನು ಕುಡಿತಾವು. ನಾವು ಸಾಯಂಕಾಲ ಬಿಟ್ಟಿವಿ ಅಂದ್ರೆ ರಾತ್ರಿ 7-8 ಗಂಟೆಗೆ ಇದನ್ನ ಡೋರ್ ಓಪನ್ ಮಾಡ್ತೀವಿ. ಅವಾಗ ತಾಯಿ ಜೊತೆಗೆ ಸೇರ್ಕೊಂಡು ಹಾಲು ಕುಡಿತಾವು. ಮತ್ತೆ ಬೆಳಗಿನ ತನಕ ತಾಯಿ ಜೊತೆಗೆ ಇರ್ತಾವ. ಮುಂಜಾನೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ತಾಯಿಯಿಂದ ಅದನ್ನ ಅಗಲಿಸಿ ಇಲ್ಲಿ ಹಾಕ್ತಿವಿ. ಅದಕ್ಕೆ ಸಪ್ಲಿಮೆಂಟರಿ ಫೀಡಿಂಗ್ ಮಾಡೋದ್ರಿಂದ ಅದಕ್ಕೆ ಸಪರೇಟ್ ಕೌಂಟರ್ ಇರೋದ್ರಿಂದ ಚೆನ್ನಾಗಿ ಆಹಾರ ತಿನ್ಕೊಂಡು. ಇದು ಇದ್ರ ಕಾನ್ಸೆಪ್ಟ್. ಪ್ರತಿಯೊಂದಕ್ಕೂ ನಮ್ಮ ಎಲ್ಲಾ ಕೌಂಟ್ರಿಗೂ ಕೂಡ ನಾವು. ಮತ್ ಇನ್ನೊಂದ್ ಏನಂತಂದ್ರೆ ಸರ್, ನೀವು ಎಲಿವೇಟೆಡ್ ಶೆಡ್ ಅಂತಂದ್ರೆ ತುಂಬಾ ನೀವು 6 ಫುಟ್ ಮೇಲೆ ಹೋಗ್ಬಿಟ್ರಿ ಅಂತಂದ್ರೆ ಅದು ಕೇಳ್ಬೇಕು ಅನ್ಕೊಂಡೆ ಸರ್ ನಾನು. ಈಗೆಲ್ಲ ಇತ್ತೀಚೆಗೆ ನಾನು ತುಂಬಾ ಜನ ಯುವಕರು ನೋಡ್ತಿರ್ತೀನಿ. ಹೈಟೆಕ್ ಆಗಿ 5 ಲಕ್ಷ 10 ಲಕ್ಷ ಅಥವಾ 1 ಕೋಟಿ ಗಂಟೆ ಖರ್ಚು ಮಾಡಿ ಕೆಲವು ಯುವಕರು ಮಾಡ್ರೆ ಅವ್ರವ್ರು ಹಾಬಿ. ಅದು ಅವರು ಇಷ್ಟ. ನಮಗೇನಾಗಿತ್ತು ಅಂತಂದ್ರೆ ಇದ್ದಿರ್ತಕ್ಕಂಥ ಸಂಪನ್ಮೂಲ ನಾನು ಇದನ್ನ ಮತ್ತೆ ಬ್ರೇಕ್ ಮಾಡಬಾರ್ದು. ಇದು ನಾನು ಮೊದಲನೇದಾಗಿ ಬರೀ 65,000ದಾಗ ಈ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದೆ. ಇದ್ರೊಳಗನ ನಾವು ಎಲಿವೇಟೆಡ್ ಶೆಡ್ ಮಾಡಕ್ ಸಾಧ್ಯ ಐತೆ ಅಂತ ನಾವು ಇನೋವೇಟಿವ್ ಆಗಿ ನೋಡಿದಾಗ ಇದು ನಮಗೆ ಏನಂತಂದ್ರ ಈ ತರ ಮಾಡ್ಬೋದಲ್ಲ ಅಂತ ನಮ್ಮ ಸ್ಥಳೀಯ ಕುಶಲಕರ್ಮಿಗಳನ್ನ ಕರ್ಕೊಂಡು ಈ ತರ ನಾವು ಡಿಸೈನ್ ಮಾಡಿ ನಮ್ಮ ಬ್ರದರ್ ನಾವು ಸೇರ್ಕೊಂಡು